ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 5 ಲಕ್ಷ ಲಂಚ ಪಡೆಯುತ್ತಿದ್ದಾಗಲೇ ಬಿಜೆಪಿ ಶಾಸಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತರು ಕೆಡ್ಡ ತೋಡಿದ್ದಾರೆ. 5 ಲಕ್ಷ ಲಂಚವನ್ನ ಪಡೀತಾ ಇದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಬಿಜೆಪಿ ಶಾಸಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತರು ಕೆಡ್ಡ ತೋಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಹಾಗೆ ಅವರ PA ಮಂಜುನಾಥ್ ಜೊತೆಗೆ ಗುರು ಕೂಡ ಅಂಧರಾಗಿದ್ದಾರೆ. ಮಧ್ಯರಾತ್ರಿ 1:30ವರೆಗೂ ಕೂಡ MLAಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. 11 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ನಿನ್ನೆ ಈ ಒಂದು ಘಟನೆಯಾಗಿದೆ. 5 ಲಕ್ಷ ಲಂಚದ ಹಣವನ್ನ ಪಡೀತಾ ಇದ್ದಾಗ ಬಿಜೆಪಿ ಶಾಸಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಲೋಕಾಯುಕ್ತರು ಕೆಡ್ಡ ತೋಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಇವರ ಜೊತೆಗೆ ಅವರ PA ಮಂಜುನಾಥ್ ಹಾಗೂ ಗುರು ಕೂಡ ಅಂಧರಾಗಿದ್ದಾರೆ. 11 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ ಶಾಸಕ ಚಂದ್ರು ಲಮಾಣಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಿತು. ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ MLA ಚಂದ್ರುಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಯಿತು. ತಜ್ಞ ವೈದ್ಯರ ತಂಡದಿಂದ ಶಾಸಕರ ಆರೋಗ್ಯ ತಪಾಸಣೆ ನಡೆಯಿತು. ECG, ಶುಗರ್, BP, ನಾಡಿ ಮಿಡಿತ ಸೇರಿ ಆರೋಗ್ಯ ತಪಾಸಣೆಯನ್ನ ನಡೆಸಲಾಯಿತು. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ MLA ಚಂದ್ರುಗೆ ಮೆಡಿಕಲ್ ಟೆಸ್ಟ್ ಆಯಿತು. ECG, ಶುಗರ್, BP ಹಾಗೆ ನಾಡಿ ಮಿಡಿತ ಸೇರಿ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ರು. BP, ಶುಗರ್ ಹಾಗೂ ECG ಎಲ್ಲವೂ ಕೂಡ ನಾರ್ಮಲ್ ಅಂತ ರಿಪೋರ್ಟ್ ಕೂಡ ಬಂದಿದೆ. ಗದಗ ಜಿಮ್ಸ್ನಲ್ಲಿ ವೈದ್ಯಕೀಯ ತಪಾಸಣೆಯ ಬಳಿಕ ಬೆಂಗಳೂರಿಗೆ ಇದೀಗ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲವೂ ಕೂಡ ನಾರ್ಮಲ್ ಇದೆ ಮೆಡಿಕಲ್ ರಿಪೋರ್ಟ್ನಲ್ಲಿ. ಹೀಗಾಗಿ ಅವರನ್ನ ಕೋರ್ಟ್ಗೆ ಇವತ್ತು ಹಾಜರುಪಡಿಸ್ತಾರೆ. ಗದಗದಿಂದ ಬೆಂಗಳೂರಿಗೆ ಅಧಿಕಾರಿಗಳು ಇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಚಂದ್ರು ಲಮಾಣಿ ಹಾಗೆ ಅವರ PA ಮಂಜುನಾಥ್ ಜೊತೆಗೆ ಇನ್ನೊಬ್ರು ಅಂದ್ರೆ ಖಾಸಗಿ PA ಗುರು ಕೂಡ ಅಂಧರಾಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 1:30ವರೆಗೂ ಕೂಡ ಇವರನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. 11 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು ಅಧಿಕಾರಿಗಳು. ಮಧ್ಯರಾತ್ರಿ ಶಾಸಕ ಚಂದ್ರು ಲಮಾಣಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯಿತು. ಗದಗದ ಜಿಮ್ಸ್ ಹಾಸ್ಪಿಟಲ್ನಲ್ಲಿ MLAಗೆ ಮೆಡಿಕಲ್ ಟೆಸ್ಟ್ ನಡೆಸಿದ್ರು. ತಜ್ಞ ವೈದ್ಯರ ತಂಡದಿಂದ ಶಾಸಕರ ಆರೋಗ್ಯ ತಪಾಸಣೆ ನಡೆದಿದೆ. ECG, ಶುಗರ್, BP, ನಾಡಿ ಮಿಡಿತ ಸೇರಿ ಆರೋಗ್ಯ ತಪಾಸಣೆಯನ್ನ ನಡೆಸಲಾಯಿತು. ಎಲ್ಲವೂ ಕೂಡ ನಾರ್ಮಲ್ ಇದೆ. ಅಂದ್ರೆ BP ಆಗಿರ್ಬೋದು, ಶುಗರ್, ECG ಎಲ್ಲವೂ ಕೂಡ ನಾರ್ಮಲ್ ಅಂತ ರಿಪೋರ್ಟ್ ಬಂದಿದೆ. ಹೀಗಾಗಿ ಇವತ್ತು ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ. ಗದಗದಿಂದ ಬೆಂಗಳೂರಿಗೆ ಅಧಿಕಾರಿಗಳು ಇವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನಿನ್ನೆ ನಡೆದಿರುವಂತಹ ಘಟನೆ ನಿಜಕ್ಕೂ ಒಂದು ರೀತಿ ಬಿಜೆಪಿಗರಿಗೆ ಮುಖಭಂಗವನ್ನ ತರಿಸಿದೆ. ಈ ವಿಚಾರ ಯಾವಾಗಲೂ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಸರ್ಕಾರ ಅಂತ ಆರೋಪವನ್ನ ಮಾಡ್ತಾ ಇದ್ರು. ಆದರೆ ಈಗ ಅವರ ಒಂದು ಪಕ್ಷದಲ್ಲೇ ಈ ರೀತಿ ಘಟನೆ ನಡೆದಿದೆ. ಇವತ್ತು ಜಡ್ಜ್ ಮುಂದೆ ಶಾಸಕ ಚಂದ್ರು ಲಮಾಣಿ ಹಾಜರಾಗ್ತಾರೆ. ಶಾಸಕ ಚಂದ್ರು ಲಮಾಣಿ ಹಾಗೆ ಮಂಜುನಾಥ್ ಜೊತೆಗೆ ಗುರು ಕೂಡ ಹಾಜರಾಗ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪುತ್ತಾರೆ ಅಧಿಕಾರಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕ ಬಲೆಗೆ ಬಿದ್ರು ಶಾಸಕರು. ಶಾಸಕ ಚಂದ್ರು ಲಮಾಣಿ ಹಾಗೆ ಸರ್ಕಾರಿ PA ಮಂಜುನಾಥ್ ಹಾಗೆ ಅವರ ಖಾಸಗಿ PA ಅಂದ್ರೆ ಪರ್ಸನಲ್ ಸೆಕ್ರೆಟರಿ ಗುರುನನ್ನ ಗದಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಇನ್ನೇನು 9 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ರೀಚ್ ಆಗ್ತಾರೆ. ವೈದ್ಯಕೀಯ ತಪಾಸಣೆಯ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ. ವಿಚಾರಣೆ ಬಳಿಕ ಮೂವರನ್ನು ಕೂಡ ಬಂಧಿಸ್ತಾರೆ ಲೋಕ ಪೊಲೀಸರು. ದಾಳಿ ವೇಳೆ ಸಿಕ್ಕ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ವಿಚಾರಣೆಯನ್ನ ನಡೆಸಿದ್ರು. ನಿನ್ನೆ ಜೊತೆಗೆ ಮೆಡಿಕಲ್ ಟೆಸ್ಟ್ ಕೂಡ ನಡೆಯಿತು. ಇದಾದ ಬಳಿಕ ಎಲ್ಲ ಅಂದ್ರೆ ಮೆಡಿಕಲ್ ಟೆಸ್ಟ್ನಲ್ಲಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹೀಗಾಗಿ ಗದಗದಿಂದ ಆಲ್ರೆಡಿ ಹೊರಟಿದ್ದಾರೆ. ಇನ್ನೇನು 9 ಗಂಟೆ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ. ತದನಂತರದಲ್ಲಿ ಕೋರ್ಟ್ ಮುಂದೆ 3 ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ನಿನ್ನೆ ನಡೆದಿರುವಂತಹ ಘಟನೆ ಇದು. ರಸ್ತೆ ಕಾಮಗಾರಿಗೆ ವ್ಯಕ್ತಿಯೊಬ್ಬರಿಂದ 5 ಲಕ್ಷ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಬಿಜೆಪಿ ಶಾಸಕರಿಗೆ ಸೇರಿರುವ ಆಸ್ಪತ್ರೆಯಲ್ಲಿ ಅಂದರೆ ಶ್ರೀ ಬಾಲಾಜಿ ಹಾಸ್ಪಿಟಲ್ಸ್ ಅದು ಇಲ್ಲಿ ಲೋಕಾಯುಕ್ತ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದು ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ಹಣವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲೇ ಶಾಸಕರು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯನ್ನ ಗುತ್ತಿಗೆ ನೀಡೋದಕ್ಕೆ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಲೋಕಾಯುಕ್ತ ಪೊಲೀಸರ ಗಮನಕ್ಕೆ ತಂದಿದ್ರು. ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ ಲೋಕಾಯುಕ್ತ ಪೊಲೀಸರು ದಿಢೀರಂತ ದಾಳಿಯನ್ನ ನಡೆಸಿದ್ರು. ಶಾಸಕ ಚಂದ್ರು ಲಮಾಣಿ ಸೇರಿದಂತೆ
ಮೂವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇನ್ನು ಯಾವ ರೀತಿ ನಡೀತು ಈ ಒಂದು ಕಾರ್ಯಾಚರಣೆ ಅಂತ ನೋಡ್ತಾ ಹೋಗೋದಾದ್ರೆ, ರಸ್ತೆ ಬದಿ ಗೋಡೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಶಾಸಕ ಚಂದ್ರು ಲಮಾಣಿ ಅವರು ಗುತ್ತಿಗೆದಾರ ವಿಜಯ್ ಅವರ ಬಳಿ 11 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಮೊದಲನೇ ಕಂತು ಅಂತ 5 ಲಕ್ಷ ರೂಪಾಯಿಯನ್ನು ನೀಡೋದಕ್ಕೆ ಗುತ್ತಿಗೆದಾರ ವಿಜಯ್ ತೆರಳಿದ್ರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ನಡೆಸಿದ್ದಾರೆ. 5 ಲಕ್ಷ ಹಣದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ಧಲಿಂಗಪ್ಪ ನೇತೃತ್ವದಲ್ಲಿ ಒಂದು ದಾಳಿಯನ್ನ ನಡೆಸಲಾಗಿದೆ. ಹಾಗೆ ನಿನ್ನೆ ಯಾವಾಗ ಇವರ ಮೂವರನ್ನ ಅರೆಸ್ಟ್ ಮಾಡ್ತಾರೆ, ತದನಂತರದಲ್ಲಿ ಮಧ್ಯರಾತ್ರಿ 1:15ವರೆಗೂ ಕೂಡ ಇವರ ವಿಚಾರಣೆ ನಡೆಯುತ್ತೆ. 11 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಮೆಡಿಕಲ್ ಟೆಸ್ಟ್ನಲ್ಲಿ ಎಲ್ಲವೂ ನಾರ್ಮಲ್ ಇದೆ. ECG, ಶುಗರ್, BP ಹಾಗೆ ನಾಡಿ ಮಿಡಿತ ಸೇರಿ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ರು. ತಜ್ಞ ವೈದ್ಯರ ತಂಡದಿಂದ ಶಾಸಕರ ಆರೋಗ್ಯ ತಪಾಸಣೆ ನಡೆಯಿತು. BP, ಶುಗರ್, ECG ಎಲ್ಲವೂ ನಾರ್ಮಲ್ ಅಂತ ರಿಪೋರ್ಟ್ ಕೂಡ ಬಂದಿದೆ. ಗದಗ ಜಿಮ್ಸ್ನಲ್ಲಿ ವೈದ್ಯಕೀಯ ತಪಾಸಣೆ ಬಳಿಕ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಜಡ್ಜ್ ಮುಂದೆ ಶಾಸಕ ಚಂದ್ರು ಲಮಾಣಿ ಹಾಜರಾಗ್ತಾರೆ. ಶಾಸಕ ಚಂದ್ರು ಲಮಾಣಿ, ಮಂಜುನಾಥ್, ಗುರು ಹಾಜರಾಗ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ ಅಧಿಕಾರಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕಾಬಲೆಗೆ ಬಿದ್ದಿದ್ರು ಶಾಸಕರು. ಶಾಸಕ ಚಂದ್ರು ಲಮಾಣಿ ಇವರ ಸರ್ಕಾರಿ PA ಮಂಜುನಾಥ್ ಹಾಗೆ ಖಾಸಗಿ PA ಗುರುನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ವೈದ್ಯಕೀಯ ತಪಾಸಣೆಯ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ 9ರ ಸುಮಾರಿಗೆ ಬೆಂಗಳೂರು ತಲುಪ್ತಾರೆ. ಅಂದರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ರೀಚ್ ಆಗ್ತಾರೆ. ವಿಚಾರಣೆಯ ಬಳಿಕ ಮೂವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದಾಳಿ ವೇಳೆ ಸಿಕ್ಕ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈ ಹಿಂದೆ BJP ನಾಯಕರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಅಂದರೆ ಇದೊಂದು ಭ್ರಷ್ಟಾಚಾರದ ಸರ್ಕಾರ ಅಥವಾ ಇದೊಂದು ಪರ್ಸೆಂಟೇಜ್ ಸರ್ಕಾರ. ಯಾವಾಗ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ ಬೆಳಕಿಗೆ ಬಂತೋ ಆಗ ಸದನದಲ್ಲೂ ಕೂಡ ಇದೇ ವಿಚಾರವನ್ನು ಚರ್ಚಿಸಿದ್ರು. ಇದೊಂದು ಪರ್ಸೆಂಟೇಜ್ ಸರ್ಕಾರ, ಭ್ರಷ್ಟಾಚಾರದ ಸರ್ಕಾರ, ರಾಜೀನಾಮೆ ನೀಡಬೇಕು ಅಬಕಾರಿ ಸಚಿವರು ಎನ್ನುವಂತಹ ಕೂಗುಗಳು ಕೇಳಿ ಬಂದಿತ್ತು. ಆದರೆ ಇದೀಗ ತಮ್ಮ ಪಕ್ಷದಲ್ಲೇ ಈ ರೀತಿ ಆಗಿರೋದು ಸಾಕಷ್ಟು ಮುಖಭಂಗವನ್ನ BJP ನಾಯಕರಿಗೆ ತಂದಿದೆ. ಇದಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಅಂದರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ ಹೇಳ್ತಾರೆ, ಅಂದರೆ ಇದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ, ಯಾರೇ ಆಗಿರಬಹುದು ಜನಪ್ರತಿನಿಧಿಗಳು ಸಾಕಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು, ಅವರು ಸಮಾಜಕ್ಕೆ ಒಂದು ಆದರ್ಶವಾಗಿರಬೇಕು, ಸಾಕಷ್ಟು ಕಾನ್ಷಿಯಸ್ ಇರಬೇಕು ಅವರಿಗೆ ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಇದು ಎಲ್ಲೋ ಒಂದು ಕಡೆ BJP ನಾಯಕರಿಗೆ ಸಾಕಷ್ಟು ಮುಜುಗರವನ್ನು ತಂದಿದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಚಂದ್ರು ಲಮಾಣಿ, ಮಂಜುನಾಥ್ ಹಾಗೂ ಗುರು ಹಾಜರಾಗ್ತಾರೆ. ಶಾಸಕ ಚಂದ್ರು ಲಮಾಣಿ ಅವರ ಸರ್ಕಾರಿ PA ಮಂಜುನಾಥ್ ಜೊತೆಗೆ ಖಾಸಗಿ PA ಗುರು, ಈ ಮೂವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ನಡೆಯಿತು, ಮೆಡಿಕಲ್ ಟೆಸ್ಟ್ ಆಯಿತು. ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಗದಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ 9 ಗಂಟೆ ಸುಮಾರಿಗೆ ಬೆಂಗಳೂರು ರೀಚ್ ಆಗ್ತಾರೆ. ತದನಂತರದಲ್ಲಿ ಕೋರ್ಟ್ ಮುಂದೆ ಇವರನ್ನ ಹಾಜರುಪಡಿಸಲಾಗುತ್ತೆ. ಜೊತೆಗೆ ದಾಳಿ ವೇಳೆ ಏನೆಲ್ಲ ದಾಖಲೆಗಳು ಸಿಕ್ತು, ಡಾಕ್ಯುಮೆಂಟ್ ಸಿಕ್ತು, ಅದನ್ನು ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ನಿನ್ನೆ ನಡೆದಿರುವಂಥ ಘಟನೆ ಇದು. ನಿನ್ನೆ ಸಾಕಷ್ಟು ಚರ್ಚೆಗೆ ಕಾರಣವಾದಂತಹ ಘಟನೆ. ರಸ್ತೆ ಕಾಮಗಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರು 11 ಲಕ್ಷ ಬೇಡಿಕೆಯನ್ನು ಇಟ್ಟಿದ್ರು, ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಮೊದಲನೇ ಕಂತು ಅಂತ ಮೊದಲನೇದಾಗಿ ಅವರು 5 ಲಕ್ಷ ರೂಪಾಯಿನ ನೀಡ್ತೇನೆ ಅಂತ ಹೇಳಿ, ಅಂದರೆ ಇದಕ್ಕೂ ಮುನ್ನ ಯಾರಿರ್ತಾರೆ ಆ ಗುತ್ತಿಗೆದಾರ ವಿಜಯ್ ಅವರೇ ಹೋಗಿ ಲೋಕಾಯುಕ್ತ ಪೊಲೀಸರಿಗೆ ಈ ವಿಚಾರವನ್ನು ಹೇಳಿರ್ತಾರೆ. ತದನಂತರದಲ್ಲಿ ಆಸ್ಪತ್ರೆ, ಅಂದರೆ ಇವರಿಗೆ ಸಂಬಂಧಿಸಿದಂತಹ ಆಸ್ಪತ್ರೆ ಏನಿದೆ, ಶಾಸಕರಿಗೆ ಸಂಬಂಧಿಸಿದಂತಹ ಆಸ್ಪತ್ರೆ ಶ್ರೀ ಬಾಲಾಜಿ ಹಾಸ್ಪಿಟಲ್, ಇಲ್ಲಿ 5 ಲಕ್ಷ ರೂಪಾಯಿಯನ್ನು ನೀಡೋದಕ್ಕಂತ ವಿಜಯ್ ಹೋಗ್ತಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಕೂಡ ದಾಳಿಯನ್ನ ಮಾಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯನ್ನ ಗುತ್ತಿಗೆ ನೀಡೋದಕ್ಕೆ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. ಇದೀಗ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಫಾರೂಕ್, ಇನ್ನು ಯಾವ ರೀತಿ ವಿಚಾರಣೆ ನಡೀತು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ? ಸಿಂಚನ ಏನಂದ್ರೆ, ಗದಗ ಜಿಲ್ಲೆಯ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ BJP ಶಾಸಕ ಚಂದ್ರು ಲಮಾಣಿ ಇದ್ದಾರೆ.
ಇವರು ನಿನ್ನೆ ಏನು ಅವರ ಲಂಚ ಬಾಕ್ತನಕ್ಕೆ ನಿನ್ನೆ ರೆಡ್ ಹ್ಯಾಂಡ್ ಆಗಿ ನಿನ್ನೆ ಮಧ್ಯಾಹ್ನ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಲೋಕಾಯುಕ್ತ ಬಲೆಗೆ ಬಲಿಯಾಗ್ತಾರೆ. ಇದು ರಾಜ್ಯದಲ್ಲೇ ಒಂದ್ ರೀತಿ ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಅದು ಯಾಕಂದ್ರೆ ಈ ಬಿಜೆಪಿಯವರು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಅವರೇ ಬಿಜೆಪಿಯ ಶಾಸಕನೇ ಇವತ್ತು ಲಂಚವನ್ನ ಪಡೆಯುವಾಗ ಆ ಸಮಯದಲ್ಲಿ ಲೋಕಾಬಲೆಗೆ ಬಿದ್ದಿರುವಂತದ್ದು ಒಂದ್ ರೀತಿ ಬಿಜೆಪಿಗೆ ತಲೆ ತಗ್ಗುವಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ನಿನ್ನೆ ಸುಮಾರು ಮಧ್ಯಾಹ್ನದ 1:30-2 ಗಂಟೆಯಿಂದ ಏನು ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರ ಆಸ್ಪತ್ರೆ ಅಂದ್ರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಬಾಲಾಜಿ ಆಸ್ಪತ್ರೆಯಲ್ಲಿ ಸುಮಾರು ಮಧ್ಯರಾತ್ರಿ 1 ಗಂಟೆ 1:30 ಅಷ್ಟೊತ್ತಿನವರೆಗೂ ಕೂಡ ಚಂದ್ರು ಲಮಾಣಿ ಆಗಿರ್ಬೋದು, ಅವರ ಇಬ್ರು ಆಪ್ತ ಸಹಾಯಕರು, ಒಬ್ಬ ಏನು ಸರ್ಕಾರಿ ಆಪ್ತ ಸಹಾಯಕ ಇದ್ದಾರೆ, ಇನ್ನೊಬ್ಬ ಖಾಸಗಿ ಸಹಾಯಕರಿದ್ರು. ಇಬ್ರು ಜೊತೆಗೆ ಶಾಸಕ ಚಂದ್ರು ಲಮಾಣಿ ಅವರಿಗೆ 3 ಜನರಿಗೂ ಕೂಡ ತನಿಖೆಗೆ ಒಳಪಡಿಸ್ತಾರೆ. ತನಿಖೆ ಅದು ಮಧ್ಯರಾತ್ರಿ 1 ಗಂಟೆ 1:30 ಅಷ್ಟೊತ್ತಿನವರೆಗೂ, ಅಂದ್ರೆ ಸುಮಾರು 11 ಗಂಟೆ ದಾಟಿದ ಒಂದು ಗಡಿ ಕೂಡ ದಾಟಿರುತ್ತೆ. ಅಲ್ಲಿವರೆಗೂ ಅವರು ತಮ್ಮ ಒಂದು ತನಿಖೆಯನ್ನ ಕೈಗೊಂಡು ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ದಾಖಲೆಗಳನ್ನ, ಆಮೇಲೆ ಕೆಲವೊಂದಿಷ್ಟು ಇಲೆಕ್ಟ್ರಾನಿಕ್ ಉಪಕರಣಗಳನ್ನ ಸಮೇತ ಅವ್ರೇನು ಲಂಚದ ಏನು ನಗದಿತ್ತು ಆ ನಗದಿನ ಸಮೇತ ರಾತ್ರಿ 1 ಗಂಟೆ 1:30 ಅಷ್ಟೊತ್ತಿಗೆ ಲಕ್ಷ್ಮೇಶ್ವರ ಪಟ್ಟಣದಿಂದ ಗದಗ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ. ಗದಗ ಜಿಲ್ಲಾ ಆಸ್ಪತ್ರೆಗೆ ಬಂದು ಅವ್ರಿಗೆ ವೈದ್ಯಕೀಯ ತಪಾಸಣೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಮಾಡುವ ಮೂಲಕ 3 ಜನರಿಗೆ, ಅವರ ಇಬ್ರು ಏನು PA ಶಾಸಕ ಚಂದ್ರು ಲಮಾಣಿ ಇದ್ದಾರೆ, 3 ಜನರಿಗೂ ಕೂಡ ಗದಗ್ನಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ ಅಲ್ಲಿನೇ ಹಾಜರ್ಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮಧ್ಯರಾತ್ರಿ ಇಲ್ಲಿ ಸುಮಾರು 3 ಗಂಟೆಗೆ ಗದಗ್ ಬಿಟ್ಟಿರುವಂತದ್ದು. ಆದ್ರೆ ಸದ್ಯಕ್ಕೆ ಸಿಗ್ತಕ್ಕಂಥ ಮಾಹಿತಿ ಈಗಾಗ್ಲೇ ಅವರು ಹಿರಿಯೂರನ್ನ ದಾಟಿ ತುಮಕೂರು ಸಮೀಪ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಟ್ಟಾರೆಯಾಗಿ ಇದರ ನಡುವೆ ನಿನ್ನೆ ರಾತ್ರಿ ಅಂದ್ರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಏನು ಶಾಸಕರ ಖಾಸಗಿ ಆಸ್ಪತ್ರೆ ಇತ್ತು, ಅಲ್ಲಿ ಒಂದ್ ರೀತಿ ಅವರ ಅಭಿಮಾನಿಗಳು ಅಂದ್ರೆ ಅವರ ಅಭಿಮಾನಿಗಳಂತೂ ಒಂದ್ ರೀತಿ ಹೈಡ್ರಾಮಾದ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ನಮ್ಮ ಶಾಸಕರು ಅಂತವರಲ್ಲ ಅಂತಕ್ಕಂಥದ್ದು. ಆದ್ರೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದ ಅವರ ಆಪಾದನೆಗಳನ್ನ ತಳ್ಳಿ ಹಾಕೋದಿಕ್ಕೆ ಯಾವುದೇ ರೀತಿ ಆಸ್ಪದಗಳಿರ್ಲಿಲ್ಲ. ಆದ್ರೆ ಗದಗ ಜಿಲ್ಲಾ ಪೊಲೀಸ್ ಇದಾರೆ ಅವ್ರು ಈಗಾಗ್ಲೇ ಅಲರ್ಟ್ ಆಗಿದ್ರು. ಅವರ ಏನು ಆ ಡ್ರಾಮಾ ಸೀನ್ಗೆ ಯಾವುದೇ ರೀತಿ ಆಸ್ಪದ ಕೊಡದೆ ಒಂದ್ ರೀತಿ ಕಂಟ್ರೋಲ್ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ಮಕಾಂದಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.